ಸರ್, ಬಾಣ ಸರ್. ಯಾರು ಹೊಡೆದಿದ್ದು? ಉಡುಂಬ ಬರ್ತಿದ್ದಾನೆ. ಹುಡುಂಬನ? ಯಾರು ಸರ್? ಅಲ್ಲಿ ನೋಡೋ. ನಮಸ್ಕಾರ ಸ್ವಾಮಿ. ಹಾ ನಮಸ್ಕಾರ ಉಡುಂಬ, ಹೇಗಿದೀಯಾ? ಹೆಂಗೋ ನಿಮ್ ದಯದಿಂದ ಚೆನ್ನಾಗಿದ್ದೀನಿ ಬುದ್ಧಿ. ಸರ್, ನೀವು ನನಗೆ ಎಣ್ಣೆ ಕುಡ್ಸಕ್ ಕರ್ಕೊ ಬಂದ್ರ ಅಥವಾ ಇವ್ರ ಹತ್ರ ಸಾಯ್ಸೋ ಕರ್ಕೊ ಬಂದ್ರು? ಇವ್ರೇನ್ ಸರ್ ಬಾಣ ಎಲ್ಲ ಬಿಡ್ತಿದಾರೆ? ಏ ಸುಮ್ನಿರ, ಹಾಗೆಲ್ಲ ನಿನ್ನ ಇಷ್ಟು ಬೇಗ ಸಾಯಿಸ್ಬಿಡ್ತೀವೇನಾ? ಸರ್ ಏನ್ ಸರ್ ನೀವು? ಈ ಕಾಡಲ್ಲಿ ಕಾಡಿನ ಜನಗಳು ತಾವು ಬರ್ತಾ ಇದೀವಿ ಅಂತ ಸಿಗ್ನಲ್ ಕೊಡೋದಿಕ್ಕೆ ಬಾಣ ಬಿಡ್ತಾರ ಕಣೋ. ಏನು ಬಾಣನೇ ಸಿಗ್ನಲ್ಲ? ಹೋಗಿ ಸರ್ ನೀವು. ಸುಮ್ನಿರ ನೀನ. ಹೇಗಿದೆಯಾ ಉಡುಂಬ? ಹೇಗೋ ನಿಮ್ ದಯೆ ಚೆನ್ನಾಗಿದ್ದೀನಿ ಬುದ್ಧಿ. ಯಾರಿವ್ರು ಸ್ವಾಮಿ? ನಾನು ಹೇಳಿದ್ನಲ್ಲ ಹುಡುಗ ಭೈರ ಅಂತ, ಅವನೇ ಇವನು. ಇವನನ್ನೇ ನೀವು ವಿಚಾರಿಸ್ಕೋಬೇಕಾಗಿರೋದು. ಇವ್ರನ್ನ ಚೆನ್ನಾಗಿ ವಿಚಾರಿಸ್ಕೊಳ್ಳೋಣ ಬಿಡಿ. ಬನ್ನಿ ಒಳಗೆ ಹೋಗುವ. ನಡಿಯೋ. ಸರ್ ಏನ್ ಸರ್ ಇದು? ಇವ್ರ ಮಾತು ನಡವಳಿಕೆ ಎಲ್ಲ ವಿಚಿತ್ರ ಅನಿಸ್ತಿದೆ. ಅವನ್ ಹೆಂಗಿದ್ರೆ ನಿನ್ಗೇನೋ? ನಿನ್ಗೆ ಎಣ್ಣೆ ಬೇಕೋ ಬೇಡವೋ? ಎಣ್ಣೆ ಬೇಕು ಸರ್. ಮತ್ ಬಾಯಿ ಮುಚ್ಕೊಂಡ್ ಬಾರ. ಎಣ್ಣೆಗೋಸ್ಕರ ಏನೆಲ್ಲ ಮಾಡ್ಬೇಕು? ನಡಿಯಲೇ. ಈ ಜಾಗ ಸಖತ್ತಾಗಿದೆ. ಸ್ವರ್ಗ ಅಂದ್ರೆ ಇದೇನೆ ಅಲ್ವಾ? ಈ ತರ ನೇಚರು ಎನ್ವಿರಾನ್ಮೆಂಟು ಸಿಟಿಯಲ್ಲಿ ಸಿಗೋದಕ್ ಚಾನ್ಸೇ ಇಲ್ಲ. ಕರೆಕ್ಟ್ ಸರ್. ಈ ಜಾಗಕ್ಕೆ ಬರಕ್ಕೆ ನಾನು ತುಂಬಾ ಮುಂಚೆನೆ ಪ್ಲಾನ್ ಮಾಡಿದ್ದೆ. ಫೈನಲಿ ವಿ ಆರ್ ಹಿಯರ್. ಲೆಟ್ಸ್ ಎಂಜಾಯ್. ಬನ್ನಿ ಸರ್, ಹಾಗಾದ್ರೆ ನೀರಲ್ಲಿ ಮಜಾ ಮಾಡೋಣ. ಬನ್ನಿ ಸುಮ್ಮನೆ. ಸರ್ ಅದ್ ಹೇಗೆ ಎಲ್ರು ಸ್ನಾನ ಮಾಡಕ್ಕಾಗತ್ತೆ? ನೀವೇನೋ ಗಂಡ್ ಮಕ್ಳು ಹೇಗ್ ಬೇಕೋ ಹಾಗೆ ಎಲ್ ಬೇಕೋ ಅಲ್ಲಿ ಸ್ನಾನ ಮಾಡ್ತೀರಾ, ಆದ್ರೆ ನಾವ್ ಹೆಣ್ಮಕ್ಳು ಹಂಗೆಲ್ಲ ಮಾಡಕ್ ಆಗಲ್ಲ. ಒಂದ್ ಕೆಲ್ಸ ಮಾಡಿ, ನೀವೆಲ್ಲ ಸ್ವಿಮ್ ಮಾಡಿ, ನಾವ್ ಇಲ್ಲೇ ಕುತ್ಕೊಂಡ್ ನೋಡ್ತೀವಿ. ಇದೇನಿದು? ಈ ಜನರೇಷನ್ ಅಲ್ಲಿ ಹುಡುಗ ಹುಡುಗಿ ಅನ್ಕೊಂಡು ಏನಾಗತ್ತೆ ಒಟ್ಟಿಗೆ ಸ್ನಾನ ಮಾಡಿದ್ರೆ? ಎಲ್ಲರೂ ನಾವು ಕಪಲ್ಸ್ ಆಗಿ ಹೋಗಿ ಸ್ನಾನ ಮಾಡೋಣ. ಅಯ್ಯಯ್ಯೋ, ನನ್ನಿಂದ ಸಾಧ್ಯ ಇಲ್ಲಪ್ಪ. ನೋಡ್ದೇನರ್ಥನ? ಹೆಣ್ಣಿಗೆ ನ್ಯಾಚುರಲ್ ಆಗಿ ಬರೋ ಶೈನೆಸ್, ನಿನಗದೆಲ್ಲ ಬರಲ್ಲ ಬಿಡು. 4 ದಿನ ಸೀರೆ ಉಟ್ಕೊಳ್ಳೋದ್ರಿಂದ ಬಿಹೇವಿಯರ್ ಏನ್ ಚೇಂಜ್ ಆಗಲ್ಲ. ಸೀರೆ ಉಟ್ಕೊಂಡು ಇವ್ರುಗಳ ತರ ಇದ್ರೆ ಇಷ್ಟ ಆಗತ್ತೆ ಅಂತ ತಾನೇ ಹಂಗೆಲ್ಲ ಚೇಂಜ್ ಆಗಿತ್ತು. ಈಗ ಯಾಕೆ ಇವ್ರುಗಳ ಮುಂದೆ ಈ ತರ ಮಾತಾಡಿ ನನ್ಗೆ ಅವಮಾನ ಮಾಡ್ತಿದ್ದಾನೆ? ಓಕೆ ನರ್ತನ, ನಿಂಗೂ ಪುಷ್ಪಕ್ಕೂ ಮದ್ವೆ ಆಗೋವರೆಗೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿರು. ಏನ್ ಅರ್ಥನ? ನಾನು ಹೇಳಿದ್ ಸರಿ ತಾನೆ? ನಾನೇನ್ ಹಾಗೆ ಹೇಳಿಲ್ಲ. ಸರಿ, ನೀನ್ ಸ್ವಿಮ್ ಮಾಡು. ಬಾ ಧ್ರುವ. ಒಂದ್ ನಿಮಿಷ. ಯಾಕೆ? ನೀವ್ ಬೇಡ, ನೀವೆಲ್ಲ ಈಜಕ್ ಹೋಗಿ. ಯಾಕೆ ಮೈನಾ? ಧ್ರುವನ್ನು ಈಜಕ್ ಬಿಡು. ಅದಾಗಲ್ಲ ಬಾಬಾ, ಇವ್ರಗ್ ಮೊದ್ಲೇ ಕೆಮ್ಮಿದೆ. ಇವಾಗ ಈಜಿದ್ರೆ ಕೆಮ್ಮಿನ್ನು ಜಾಸ್ತಿ ಆಗತ್ತೆ. ಬೇಡ. ಮೈನಾ, ಧ್ರುವನ್ಗೆ ನಿನ್ನಿಂದ ತಾನೇ ಕೆಮ್ಮು ಬಂದಿದ್ದು. ಆವಾಗ ಇಲ್ದೇ ಇರೋ ಅಕ್ರೆ ಇವಾಗ ಬಂದ ಏನ್ ಪ್ರಯೋಜನ? ಹಾಗಂತ ಇವ್ರನ್ನ ಈಜಕ್ ಬಿಡೋದಕ್ಕ? ಮೈನವ್ರೆ, ನಮ್ಗೆ ಯಾವಾಗ್ಲೂ ಈ ತರ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಚಾನ್ಸ್ ಸಿಗತ್ತಾ? ಇಲ್ಲ ತಾನೆ? ಯಾವತ್ತೂ ಒಂದಿನ ಬರ್ತೀವಿ. ಸರ್ ಬನ್ನಿ. ಬೇಡ ಅಂತ ಹೇಳ್ದೆ ತಾನೆ? ಲೋ ಮಗ, ನೀನೇನೋ ಇದಕ್ಕೆಲ್ಲ ಪರ್ಮಿಷನ್ ಕೇಳ್ಕೊಂಡು? ಮೈನಾ, ಈ ನೀರಲ್ಲಿ ಗಿಡಮೂಲಿಕೆಗಳಿಂದ ಬಂದಿರೋ ಅಂಶಗಳಿರತ್ತೆ. ಈ ನೀರಲ್ಲಿ ಮುಳುಗಿದ್ರೆ ಮೈಕೈ ನೋವು, ಶೀತ, ನೆಗಡಿ ಎಲ್ಲ ಹೋಗ್ಬಿಡತ್ತೆ. ನೀನ್ ಬಾ ಮಗ. ಸರಿ, 5 ನಿಮಿಷ. ಅದಕ್ಕೂ ಮೇಲೆ 1 ನಿಮಿಷನೂ ನಿಮ್ ನೀರಲ್ಲಿ ಇರಬಾರ್ದು. ಸರಿ, ಟೈಮ್ ನೋಡ್ಕೊಳ್ತಾ ಇರಿ. ನೀವು ಅಷ್ಟೇ ಹುಷಾರಾಗಿ ಹೋಗ್ ಬನ್ನಿ. ಆಯ್ತು ಬಂಗಾರಿ. ಈ ಕರ್ಮನೆಲ್ಲ ನೋಡ್ಬೇಕು ಅಂತ ನನ್ನ ಹಣೆಲ್ ಬರ್ತಿದೆ ಅನ್ಸುತ್ತೆ. ನಿನ್ನೆ ಎಲ್ಲ ದುಡ್ಡು ಬೇಕು ಅಂತ ಬಾಲರಾಜ್ ಅಷ್ಟು ಸಲ ಫೋನ್ ಮಾಡ್ತಾ ಇದ್ರು. ಅಮೌಂಟ್ ಕಳ್ಸಿದ್ಮೇಲೆ ಒಂದ್ ಕಾಲ್ ಮಾಡ್ಲಿಲ್ವಲ್ಲ. ಬೈರನ ಫ್ಲೈಟ್ ಹತ್ಸಿ ಊರಿಗೆ ಕಳ್ಸಿದಾರೋ ಇಲ್ವೋ ಅದು ಗೊತ್ತಾಗ್ತಿಲ್ಲ. ಜೀವನ ಒಂದು ಸುಂದರ ತಾಣ, ನಿಲ್ದಾಣ, ಪ್ರಯಾಣ, ಕಣ್ಣೆದುರಲೆ
ಇನ್ನು ಎಷ್ಟು ದೂರ? ಇನ್ನೊಂದು 2 ಮೈಲಿ ಅದೆ. ಆಗ್ಲಿಂದ 2 ಮೈಲಿ ಅಂತ ನನ್ನ ಸುತ್ತಿಸ್ತಾನೆ ಇದ್ದೀರಾ. ಕಾಯಿಸಿರೋ ಸಾರಾಯಿ ಆರೋಷ್ಟರಲ್ಲಿ ನನ್ ಕಾಲೇ ಬಿದ್ದೋಗುತ್ತೆ ಕಣಯ್ಯ. ಇನ್ನೇನು ಹತ್ರ ಬಂದ್ಬಿಡ್ತು. ಯೋ, ಅವಾಗಿಂದ ಇದನ್ನೇ ಪಡ್ಕೊಂತಿದ್ಯಾ, ಹೋಗಯ್ಯ. ಯಾರು ಮಾತಾಡಬೇಡಿ. ಹೇಳಿ ಮೇಡಮ್. ಹಲೋ ಬಾಲರಾಜ್, ಹೇಳಿ ಮೇಡಮ್. ಏನ್ರಿ ನೀವು ದುಡ್ಡು ಬೇಕು ಅಂದಾಗ ಅಷ್ಟು ಸಲ ಫೋನ್ ಮಾಡ್ತೀರಾ? ನನ್ ಕಡೆಯಿಂದ ದುಡ್ಡು ಟ್ರಾನ್ಸ್ಫರ್ ಆಗಿದ್ದು. ನಿಮ್ ಕಡೆಯಿಂದ ಒಂದ್ ಮೆಸೇಜ್ ಇಲ್ಲ, ಕಾಲ್ ಇಲ್ಲ. ಏನೂ ಇಲ್ಲ ಮೇಡಮ್. ಅವ್ನು ನಿನ್ನೆ ಎಲ್ಲ ನಿಮಗೆ ಕಾಲ್ ಮಾಡು ಅಂತ ಫೋರ್ಸ್ ಮಾಡ್ತಿದ್ದ. ನೆನ್ನೆ ದುಡ್ಡು ಬಂದ ತಕ್ಷಣ ಸೈಲೆಂಟ್ ಆಗ್ಬಿಟ್ಟ ಮೇಡಮ್. ಅದ್ ಸರಿ, ಮತ್ತೇನಾದ್ರೂ ಟಾರ್ಚರ್ ಕೊಡ್ತಿದ್ದಾನ ಹೇಗೆ? ಅವ್ನು ಕೇಳಿದ್ನೆಲ್ಲ ನೀವು ಕಳಿಸ್ಬಿಟ್ರಲ್ಲ ಮೇಡಮ್. ಮತ್ತ್ಯಾಕೆ ಅವ್ನು ನಿಮ್ಗೆ ಟಾರ್ಚರ್ ಕೊಡ್ತಾನೆ? ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು ಅನ್ಕೊಳ್ಳಿ ಮೇಡಮ್. ನಿಮ್ ಮಾತನ್ನ ಕೇಳ್ಕೊಂಡು ಆ ರಾಸ್ಕಲ್ಗೆ 20 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇನ್ನೂ ಏನಾದ್ರೂ ಅವನ್ನ ನಿಮ್ ಜೊತೆ ಉಳಿಸ್ಕೊಂಡ್ರೆ ಸರಿ ಇರಲ್ಲ. ಬೇಗ ಅವನ್ನ ಬಾಂಗ್ಲಾದೇಶಕ್ಕೆ ಪಾರ್ಸಲ್ ಮಾಡ್ರಿ. ಖಂಡಿತ ಕಳಿಸ್ತೀನಿ ಮೇಡಮ್. ನಾನು ಇರೋದೇ ಅದಕ್ಕಲ್ವಾ. ಅದೆಲ್ಲ ನಾನು ನೋಡ್ಕೊಂತೀನಿ, ಡೋಂಟ್ ವರಿ. ಅದ್ ಸರಿ, ಎಲ್ಲಿದ್ದೀರಾ ಇವಾಗ? ಇನ್ನೆಲ್ಲಿರ್ತೀನಿ ಮೇಡಮ್, ನಾನು ನಮ್ಮ ಮನೇಲಿದ್ದೀನಿ. ಮನೇಲಿದ್ದೀರಾ? ಯಾಕೋ ನಿಮ್ ಸುತ್ತಮುತ್ತ ಪ್ರಾಣಿ ಪಕ್ಷಿಗಳ ಸೌಂಡ್ ಕೇಳಿಸ್ತಾ ಇರೋ ಹಾಗಿದೆ. ಎಲ್ಲಾದ್ರೂ ಹೊರಗಡೆ ಹೋಗಿದ್ದೀರಾ? ಮೇಡಮ್, ಅದು ನಮ್ಮ ಟೆರೆಸ್ ಮೇಲೆ ವಾಕಿಂಗ್ ಮಾಡ್ತಿದ್ದೆ ಮೇಡಮ್.